ಸೊ, ಕಿತಾಡಿ ಕಿರಣ್ ಡಿ.ವಿ ಇನ್ ಕನ್ನಡ ಅವ್ರ ಬಗ್ಗೆ ಮಾತಾಡಿದ್ರು. ಯಸ್ ಗೈಸ್, ನಿಮ್ಗೆಲ್ಲ ಗೊತ್ತು. ತುಂಬಾ ಟೈಮಿಂದ ಇವ್ರ ಮಧ್ಯೆ ಕಾಂಟ್ರವರ್ಸಿ ನಡೀತಾನೆ ಇದೆ. ಬೇಸಿಕಲಿ ಇವತ್ತಿನ ವಿಡಿಯೋ ಅಲ್ಲಿ ಕಿತಾಡಿ ಕಿರಣ್ ಅಂಡ್ ಡಿ.ವಿ ಅವ್ರ ಮಧ್ಯೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಬಗ್ಗೆ ಕ್ಲಾರಿಟಿ ಕೊಟ್ರು. ಅಂಡ್ ಸಬ್ಸ್ಕ್ರೈಬರ್ ಫೈಟ್ ಬಗ್ಗೆನೂ ಮಾತಾಡಿದ್ರು. ಮತ್ತೆ ಗ್ಯಾಮ್ಲಿಂಗ್ ಆಪ್ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳಿದ್ರು ನೀವೇನ್ ಹೇಳಿ? ಹಾಯ್ ಸರ್, ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತೀರಾ. ಹಂಗೆ ನನಗೂ ಅಷ್ಟೇ ಬ್ರೋ, ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ನಮ್ಮಿಬ್ಬರಲ್ಲಿ ಒಂದ್ ಸಣ್ಣದಾಗ ಒಂದ್ ಪ್ರಾಬ್ಲಮ್ ಆಯ್ತು. ಈ ಪ್ರಾಬ್ಲಮ್ ಯಾಕಾಯ್ತು ಅಂತ ಹೇಳೋದಾದ್ರೆ, ಒಂದು ಮಿಸ್ಕಮ್ಯುನಿಕೇಶನ್, ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ ಸಬ್ಸ್ಕ್ರೈಬರ್ಸ್ಗೂ ನಿಮ್ ಸಬ್ಸ್ಕ್ರೈಬರ್ಸ್ಗೂ ಕಮೆಂಟ್ ಗಳಲ್ಲಿ ನೋಡ್ತಾ ಇದೀನಿ, ಅಲ್ಲಿಂದ ಇಲ್ಲಿಗೆ ಬೈಯೋದು, ಇಲ್ಲಿಂದ ಅಲ್ಲಿಗೆ ಬರೋದು, ಆ ಲೆವೆಲ್ ಹೋಗ್ಬಿಟ್ಟಿದೆ. ಇಷ್ಟು ದಿನ ಬೆಟ್ಟಿಂಗ್ ಅನ್ನೋ ಒಂದು ಟಾಕ್ಸಿಸಿಟಿ ಇತ್ತು, ಸೊ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಅಂತ ನಾನು ಅದು ಜನರಿಕ್ ಆಗಿ ಹೇಳಿರೋದೇ ಬಿಟ್ಟು ನಿಮಗೆ ಅಂತ ಹೇಳಿದ್ದಲ್ಲ. ನಾನ್ ಬೆಟ್ಟಿಂಗ್ ಅನ್ನೋದನ್ನ ಬಳಸ್ಕೊಬೇಕು ಅಥವಾ ಇನ್ನೊಬ್ಬರ ಮೇಲೆ ಅದನ್ನ ಅಸ್ತ್ರವಾಗಿ ಬಿಡಬೇಕು ಅನ್ನೋ ತಾಟ್ ನಂದಲ್ಲ. ನಂದೇನು ಜನಗಳನ್ನ ಇದ್ರ ಮುಖಾಂತರ ಒಂದು ಅವೇರ್ನೆಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಡೈರೆಕ್ಟ್ ಆಗಿ ಸರ್ಕಾರದ ವಿರುದ್ಧ ಆ ಬ್ಯಾನರ್ ಅನ್ನ ಹಿಡಿದಿದ್ದೆ. ರೀಲ್ ಕಟ್ ಆಗಿ ತುಂಬಾ ಬಜರ್ ಆಗಿದ್ದು ಇವ್ಯಾವೂ ಕೂಡ ನನಗೆ ಗೊತ್ತಿಲ್ಲ.